ಸಕ್ಕರೆ ನಾಡು ಸುದ್ದಿವಾಹಿನಿಗೆ ಸ್ವಾಗತ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಂದೆಗಾಲ ಗ್ರಾಮ ಪಂಚಾಯತಿಗೆ ಸೇರಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಮತಿತಳೇಶ್ವರ ದೇವಸ್ಥಾನದಲ್ಲಿ ಭಾನುವಾರ ಮತ್ತು ಗುರುವಾರ ಸಾವಿರಾರು ಭಕ್ತರು ದೇವರ ಸೇವೆಗಾಗಿ ಬರುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಅಲ್ಲಿನ ಪೂಜಾರಿಗಳು ಯಾವುದೇ ಅನುಮತಿ ಇಲ್ಲದೆ ಬೇಕಾಬಿಟ್ಟಿ ಭಕ್ತರ ಬಳಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ. ಸಾರ್ವಜನಿಕರ ಬಳಿ ಒಂದೇ ಬಾರಿಗೆ 500 ರೂಪಾಯಿಗಳನ್ನು ಪಡೆದು ಯಾವುದೇ ರಸೀದಿಯನ್ನು ನೀಡದೆ ಪ್ರಕಟಣೆ ಕೂಡ ಹಾಕದೆ ಏಕಾಏಕಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಈ ದೇವಸ್ಥಾನ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ಕೇಳಿಕೊಳ್ಳುತ್ತಿದ್ದಾರೆ. 3 ಥರ ಮಣ್ಣು ಕೊಟ್ಟು 5 ರೂಪಾಯಿ ಇಸ್ಕೊಂಡ್ರು. ನಾವು ಫಸ್ಟ್ ಟೈಮ್ ಬಂದಿದ್ದೀವಲ್ಲ, ಇರ್ಬೋದೇನೋ. 3 ಥರ ಒಟ್ಟು 6 ಪ್ಯಾಕೆಟಾ? 3 ಪ್ಯಾಕೆಟು. 3 ಪ್ಯಾಕೆಟು. ಯಾವ ಕಡೆ ಹೋಗ್ಬೇಕು? ಚನ್ನಪಟ್ಟಣ. ಫಸ್ಟ್ ಟೈಮ್ ಬಂದಿದ್ದೀವಿ. ಯಾರು ತಗೊಂಡ್ರು? ಗುರುಗಳೇ ಬನ್ನಿ ಇಲ್ಲಿ. 3 ಪ್ಯಾಕೆಟು ಕೊಟ್ಟಿದ್ದಾರೆ ಇವ್ರಿಗೆ. ಎಷ್ಟು ಕೊಟ್ರಿ? 500 ರೂಪಾಯಿ. ಒಂದು ಪ್ಯಾಕೆಟ್ ಎಷ್ಟು ಸರ್ ಇದು? ತೀರ್ಥ ಪ್ರಸಾದ, ಅಭಿಷೇಕ ಪ್ರಸಾದ ಎಲ್ಲ ಕೊಟ್ಟದೆ. ಎಷ್ಟಾಗುತ್ತೆ? ಎಷ್ಟು ತೀರ್ಥ ಪ್ರಸಾದ ಎಷ್ಟು, ಅಕ್ಷತೆ ಇದೆಷ್ಟು, ಇದೆಷ್ಟು ಪ್ಯಾಕೆಟ್? ಪೂರ್ತಿ ಸೆಟ್ಟು 500 ರೂಪಾಯಿ. ಪೂರ್ತಿ ಸೆಟ್ಟು 500 ರೂಪಾಯಿ. 500 ರೂಪಾಯಿ. ಇದಕ್ಕೆ ಏನಾರ ಸರ್ಕಾರದಿಂದ ಬಿಲ್ ಕೊಟ್ಟಿದ್ದಾರೆ? ಇದಕ್ಕೆ ಇದು ಬಿಲ್ ಏನಿಲ್ಲ. ಕೊಡ್ತೀವಿ ಅದೇನೆ ಬಿಲ್ಲು. ಅಂತರಕ್ಕೆ ಆಗಲಿ ಇನ್ನೊಂದು ಕೇಳಿ ಬಿಲ್ ಏನಾರ ಕೊಟ್ಟಿದ್ದಾರೆ? ಬೊಮ್ಮಲ್ಲಿ ಈಗ ಇದು 500 ರೂಪಾಯಿ ಯಾವ ಲೆಕ್ಕದಲ್ಲಿ ಕೊಟ್ರಿ ನೀವು ತಗೊಂಡ್ರಿ? ಸರಿ ಗುರುಗಳೇ, ಸರಿ ನ್ಯಾಯ ರೀತಿ ಮಾತಾಡಿ. 100 ರೂಪಾಯಿ ಇದು 100 ರೂಪಾಯಿ ಮಾಡ್ತಿದ್ರು. 100 ರೂಪಾಯಿ ಮಾರಿ 500 ರೂಪಾಯಿ ಯಾವ ಲೆಕ್ಕದಲ್ಲಿ ತಗೊಂಡ್ರಿ ನೀವು? ಇದು ಯಾವ ಲೆಕ್ಕದಲ್ಲಿ ತಗೊಂಡ್ರಿ? ಇದಕ್ಕೆ ಏನಾರ ಬಿಲ್ ಇದೆಯಾ? ಇದು ಮುದ್ರಾ ಇಲಾಖೆ ಇಲಾಖೆ ಆದೇಶ ಇದೆಯಾ ಇದಕ್ಕೆ? ಇಲ್ಲಿ ಯಾರಿಗೂ ಬಿಲ್ ಕೊಡಲ್ಲ. ಮುದ್ರಾ ಇಲಾಖೆ ಇದೆಯಾ? ಮಾರಕ ಪರ್ಮಿಷನ್ ಇದೆ ಇದಕ್ಕೆ? ಕೊಡಿ ಲೆಟ್ರ. ಯಾವುದೇ ಪರ್ಮಿಷನ್ ಲೆಟರ್ ಕೊಡಿ, ಪರ್ಮಿಷನ್ ಕೊಡಿ ಇದಕ್ಕೆ ಮಾರೋದಕ್ಕೆ. ಕಮಿಟಿಯಿಂದ ಲೆಟರ್ ಇದೆಯಾ? ಹೆಂಗ್ ಎಲ್ಲಿಂದ ಬಂದಿರೋದು? ಆಯ್ತು ತಗೊಂಡೋಗಿ. ಇಲ್ಲ ಇಲ್ಲಿ ಮಾಮೂಲಿ ಇದು ಮಾಡ್ರಿ. ನೀವು ನ್ಯಾಯವಾಗಿ ಇದು ಮಾಡ್ಕೊಳ್ಳಿ. ಇದಕ್ಕೆ ಮುಜರಾ ಇಲಾಖೆಯಿಂದ ನೀವು ಕೇಳಿ ಸರ್. ಇಲ್ಲಿ ಈಗ ಇಲ್ಲಿ ಕೇಳಿ ನೀವು, ಇದಕ್ಕೆ ಪರ್ಮಿಷನ್ ಇದೆಯಾ? ಕಮಿಟಿಯಿಂದ ಪರ್ಮಿಷನ್ ಇದೆ ಇದಕ್ಕೆ? ಕಮಿಟಿ ಈಗ ನಿಮ್ಗೆ ಇಲ್ಲಿದೆ ಕಮಿಟಿಯಿಂದ ಇದೆಯಾ? ಇಲ್ಲ ಇದ್ರೆ ಪರ್ಮಿಷನ್ ಅಂತ ಇದೆ ಇದಕ್ಕೆ? ಮುದ್ರಾ ಇಲಾಖೆಯಿಂದ ಆದೇಶ ಪರ್ಮಿಷನ್ ಇದೆ ಇದಕ್ಕೆ? ಹೇಳಿ ಮರ್ಯಾದೆ ಗುರುಗಳ. ನಾನು ಮರ್ಯಾದೆ ಕೊಟ್ಟು ನಾನು ಮಾತಾಡ್ತೀನಿ. ಈಗ ಮಾತಾಡೋದಲ್ಲ. ಸರ್ ಇಲ್ಲಿ ಕೇಳಿ, ಜನಕ್ಕೆ ನೀವು ಬಹಳ ತೊಂದರೆ ಕೊಡ್ತಾ ಇದ್ರಿ. ಜನಕ್ಕೆ 100 ರೂಪಾಯಿ ಮಾಡ್ತಾ ಇದ್ರಿ. ಏನಕ್ಕೆ ಇದು 100 ರೂಪಾಯಿ ಮಾಡ್ಬೇಕಿದ್ದ? 150 ರೂಪಾಯಿ 500 ರೂಪಾಯಿ ಯಾವ ಲೆಕ್ಕ ಮಾಡ್ತಾ ಇದ್ರಿ ನೀವು? ಅವೆಲ್ಲ ಲೆಕ್ಕ ಅಲ್ಲ. ಇದು ಮುದ್ರೆಯಿಂದ ಇಲ್ಲಿ ಮಾರಕ್ಕೆ ಪರ್ಮಿಷನ್ ಇದೆಯಾ? ಹಳೆ ಫಸ್ಟ್ ಪರ್ಮಿಷನ್ ಯಾರು ಕೊಡಲ್ಲ. ಗುರುಗಳ ಬನ್ನಿಲ್ಲಿ. ನಾವು ಈಗ 500 ರೂಪಾಯಿ ಇಸ್ಕೊಂಡ್ರಂತ 3 ಪ್ಯಾಕೆಟ್ ಕೊಟ್ಬಿಟ್ಟು ಯಾವ ಲೆಕ್ಕದಲ್ಲಿ 500 ರೂಪಾಯಿ ಇಸ್ಕೊಂಡ್ರು? ಎಲ್ಲಾನು ಕೊಟ್ಟವ್ರೆ ಸರ್. ನಾನು ಮೇಡಮ್ ಬನ್ನಿ, ಏನು ವಿಷಯ? ಸರ್ ಪ್ರಸಾದ ಮತ್ತೆ ತೀರ್ಥದೆಲ್ಲ ಕೊಟ್ಬಿಟ್ಟು 500 ರೂಪಾಯಿ 3 ಪ್ಯಾಕೆಟ್ ಕೊಟ್ಬಿಟ್ಟು ಸ್ವಲ್ಪ ಈಗ ಸರ್ ಓದಿ. ನಾವು ಏನೋ 100 ರೂಪಾಯಿ ನೀವು ಯಾವ್ದು? ಯಾವ ಕೇಳ್ತಿರೋದು ಅಂತ ನಾವೆಲ್ಲ ಬೇಡಿ ತಗೊಳ್ಳಿ. ಬೇಡಿ ನೀವು ಕೊಬಿಡಿ. ಮೇಡಮ್ ಇಸ್ಕೋಬೇಡಿ. ನಾನು ಕೊಡ್ತೀನಿ ನಿಮಗೆ 200 ರೂಪಾಯಿ. ನಾನು ಕೊಡ್ತೀನಿ ಅದು 200 ರೂಪಾಯಿನ ಇಸ್ಕೋಬೇಡಿ. ಗುರುಗಳ ಇರ್ರಿ. ನಿಮ್ಮ ನಾವು ಯಾರು ಅಂತ ಅವ್ನಿಗೆ ಹೇಳ್ತೀನಿ. ಈಗ ಕೊಡಬೇಡಿ. ನೋಡ್ರಿ, ನಾನು ಕೊಡ್ತೀನಿ 200 ರೂಪಾಯಿನ. ಬಿಡ್ರಿ ಬರ್ರಿ.
ಬರ್ರಿ ನಾಳೆ ಇದು ಮಾಡಿಸ್ತೀನಿ ಬರ್ರಿ 500 ರೂಪಾಯಿ ಇಸ್ಕೊಂಡ್ರು ಮೇಡಮ್ ನಿಮ್ಮ ನಂಬರ್ ಹೇಳಿ ಮೇಡಮ್. ಕೂಲಿ ಮಾಡೋರಾದ್ರೆ 500 ರೂಪಾಯಿ ಯಾವ ಲೆಕ್ಕದಲ್ಲಿ ಇಸ್ಕೊಂಡ್ರು? 500 ರೂಪಾಯಿ ಅದು ಹೊತ್ತದ ಮಣ್ಣು. ಹಾ ದಬ್ಬಾಳಿಕೆ ಮಾಡ್ತಾ ಇದಾರೆ ಇಲ್ಲಿ. ಏನ್ ದೇವಸ್ಥಾನವ ದಬ್ಬಾಳಿಕೆ ಇದು? ಇರೋರು ಕೊಡ್ತೀವಮ್ಮ, ಇಲ್ದೇ ಹಾ ಇರೋರು ಇರಿ ನೀವು ಪೂಜೆಗೆ ಹೋಗ್ರಿ 5 ನಿಮಿಷ ಇರಿ. ಅಷ್ಟೇನೆ ಮಾಡಲಿಲ್ಲ. ಈಗ ಸರ್ ಎಲ್ಲಿ ಕಮಿಟಿ ಕರ್ಸಿ ಸರ್, ಕಮಿಟಿ ಮುಂದ್ಗಡೆ ಮಾತಾಡ್ತೀನಿ ನಾನು. ಕಮಿಟಿನೇ ಕರ್ಸಿ, ಎಲ್ಲಿ ಬೇಕಾದ್ರೂ ಬರ್ತೀನಿ ನಾನು ಮಾತಾಡ್ತೀನಿ. ಕೇಳಿ ಅಮ್ಮ ಇಲ್ಲಿ ಕೇಳಿ ಜಗಳ ಸರ್ ನಮ್ಮ ಈ ದುಡ್ಡು ಇಸ್ಕೊಂಡು ಏನು ಬದುಕಬೇಕಾದ ಏನಿಲ್ಲ ಸರ್. ಇಲ್ಲಿ ಕೇಳಿ. ಈಗ ಇಲ್ಲಿ ಬನ್ನಿ, ಇಲ್ಲಿ ಬಿಡಿ ಮಾಲ್ ಇದು ಮಾಡ್ಕೊಂಡು ನೋಡಿದ್ರಾ? ಅದಕ್ಕೆ ನಾನು ಹೇಳಿದ್ದೇನೆ ಕೂಲಿ ಮಾಡೋದು ಜಗಳ ಗಂಟೆ ಹಾಕ್ಬಾರ್ದು. ಇಲ್ಲ ತಾತ. ಎಲ್ಲ ನೀವು ಮಾಡೋದೆಲ್ಲ ತಪ್ಪಲ್ರಿ. ಯಾಕೆ 500 ರೂಪಾಯಿ? ತಾತ ಅದೇನು ಇರೋರ್ ಹತ್ರ ಮತ್ತೆ ಹೋಗ್ತಾರೆ ತಾತ. ಸರಿ, ಯಾಕೆ 500 ರೂಪಾಯಿ ಅಂದೆ? ಅದು ಕೇಳಲ್ಲಿ. ಅಲ್ಲಿ ನೀವು ಹಿಂಗೆ ದೇವ್ರ ನೀವು ಅವ್ರು ಮಾತಾಡೋದು ಸರಿಯಾ ನಿಮ್ಗೆ? ಗುಂಡಿಗೆ ಹಾಕ್ತೇನೆ ನೀವು ಸರಿಯಾಗಿ ಮಾಡ್ತಾರಲ್ಲ ಈಗ ಅವರು. ದೇವ್ರ ಇರೋರು ಗುಂಡಿಗೆ ಹಾಕ್ತೇನೆ ಕೊಟ್ಟಿ ತಗೊಳ್ಳಿ. ಗುಂಡಿಗೆ ನಡಿ. ಕೊಟ್ಟು ಆಮೇಲೆ ಕಟ್ಟಮ್ಮ. ಹೋಗು. ನೀನೇನ್ ಮಾಡ್ತೀಯ? ಹಂಗೆ ಮಾಡು. ಹೋಗಲ್ಲಿ ಮಾತಾಡ್ಬಾರ್ದು. ನಿನಗೆ ಗೊತ್ತಾ? ಬರ್ರಿ ನೋಡ್ರಿ ಅದೇನೋ ದಂಧೆ ಮಾಡ್ತಿದ್ದೀರಿ ಇಲ್ಲಿ. ನೋಡ್ರಿ ಬರ್ರಿ ಕರೆಸ್ತೀರಿ ಬರ್ರಿ. ಪರ್ಮಿಷನ್ ಯಾರು ಕೊಟ್ಟರು ಇವ್ರಿಗೆ ಒಳಗಡೆ ದೇವಸ್ಥಾನದಲ್ಲಿ ಮಾರಕ? ಅಮಾಯಕರ ಬಲಿ ಹಾಕ್ಬಿಡ್ತಾರೆ ಇವರು. ಇವ್ರಿಗೆ ನಾಳೆ ಕರೆಸ್ತೀನಿ ಬರ್ರಿ ಮುಜರಾ ಇಲಾಖೆ ಅವ್ರನ್ನ. ನಮ್ಮ ವಾಹಿನಿಯ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ.